ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಮತ್ತು ದೊಡ್ಡ ಕುರ್ಚಿಗೆ ಸಂಬಂಧಪಟ್ಟಂತಹ ಬಿಸಿ ಬಿಸಿ ಸುದ್ದಿ. ಏನಿದು ಜನವರಿ ಮುಹೂರ್ತ, ಏನಿದು ಡಿ.ಕೆ. ಶಿವಕುಮಾರ್ ನಂಬುವಂತಹ ಸ್ವಾಮೀಜಿ ಇಟ್ಟಂತಹ ಮುಹೂರ್ತ ಪೊಲಿಟಿಕಲ್ ಸರ್ಕಲ್ ಅಲ್ಲಿ ಚರ್ಚೆಗೆ ಗ್ರಾಸವಾಗಿರೋದು ಮತ್ತು ಆ ಕಾರಣಕ್ಕೆ ದಿಢೀರ್ ಅಂತ ಈಗ ಸಿದ್ದರಾಮಯ್ಯ ಬಣ ಕಾರ್ಯಾಚರಣೆಗೆ ಇಳಿದಿರೋದು. ಕುತೂಹಲಕಾರಿ ಸುದ್ದಿಯೊಂದು ವಿದೇಶಕ್ಕೆ ಡಿ.ಕೆ. ಹಾರಿದ ಹೊತ್ತಲ್ಲಿ ಸಿಡ್ದಿದೆ. ಏನದು ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಸಿದ್ದರಾಮಯ್ಯನವರು ಮತ್ತು ಅಹಿಂದ ನಾಯಕರೆಲ್ಲ ಮೀಟಿಂಗ್ ಮಾಡಿದ್ದನ್ನು ನೋಡಿದ್ವಿ. 35-36 ಶಾಸಕರಿದ್ರು ಅಲ್ಲಿ ಅನ್ನುವಂಥ ಸುದ್ದಿ ಹೊರಗಡೆ ಬಂತು. ಆ ಮೂಲಕ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರುಗಳು ಒಬ್ಬೊಬ್ರು ಕೂಡ ಸಿಎಂ ಆಗೋ ಸಾಮರ್ಥ್ಯ ಇರೋರೆ, ಅಂಥ ಟೈಮ್ ಬಂದ್ರೆ ಬೇರೆಯವ್ರು ರೆಡಿ ಇದ್ದಾರೆ ಅನ್ನೋ ಮೆಸೇಜು ಕೊಟ್ಟಾಯ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರು ರೆಡಿ ಆಗಿದ್ದಾರೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾಯ್ತು. ಮತ್ತು ಕ್ಲಿಯರ್ ಆಗಿ ಒಂದು ಸಂದೇಶ ಕೊಟ್ಟಿದ್ದಾರಂತೆ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನವರು, ಇನ್ನುಳಿದಿರೋ 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. ಈಗ ಮಾರ್ಚಲ್ಲಿ ಬರುತ್ತೆ, ಮತ್ತು 3 ವರ್ಷ ಉಳ್ಕೊಳ್ಳುತ್ತೆ. ಈಗ 2 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಮಾರ್ಚ್ ಏಪ್ರಿಲ್ ಬಂದ್ರೆ. ಈ 5 ವರ್ಷಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ವಿಚಾರ ಮತ್ತೆ ಯಾಕೆ ಪದೇ ಪದೇ ಬರ್ತಿದೆ ಅಂತ ಮಹದೇವಪ್ಪನವ್ರು ಕೇಳಿದ್ರು. ಅದ್ರಲ್ಲಿ ಪ್ರಶ್ನೆನೇ ಇಲ್ಲ, ಡೌಟು ಇಲ್ಲ. 5 ವರ್ಷಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಅಂತ ಡಿಕ್ಲೇರ್ ಮಾಡಿದ್ರು. ಅವರು ಅಷ್ಟು ಖಡಾಖಂಡಿತವಾಗಿ ಹೊರಗಡೆ ಬಂದು ಹೇಳ್ತಾರೆ. ಒಳಗಡೆ ಅದನ್ನೇ ಪುನರುಚ್ಚರಿಸಿದ್ದಾರಂತೆ ಸಿದ್ದರಾಮಯ್ಯನವರು. ಅಧಿಕಾರ ಹಂಚಿಕೆಯ ಯಾವುದೇ ಮಾತುಕತೆ ಆಗಿಲ್ಲ, ಅಂಥ ಒಪ್ಪಂದಗಳಾಗೇ ಇಲ್ಲ. ಉಳಿದಂಥ 4 ವರ್ಷಕ್ಕೆ ನಾನೇ ಸಿಎಂ ಅಂತ ಎಲ್ರಿಗೂ ಅಭಯ ಕೊಟ್ಟಿದ್ದಾರೆ ಅನ್ನೋ ರೀತಿಯ ಚರ್ಚೆ ನಡೀತಿದೆ. ಆ ರೀತಿಯ ಸುದ್ದಿಗಳು ಅಹಿಂದ ಮೀಟಿಂಗ್ನಿಂದ ಸದ್ದು ಮಾಡ್ತಿರೋದು. ಈ ಮೀಟಿಂಗ್ ಸುತ್ತ ನಡೀತಿರೋ ಚರ್ಚೆಯಲ್ಲಿ ಪೊಲಿಟಿಕಲ್ ಸರ್ಕಲ್ ಅಲ್ಲಿ. ಹಾಗಾದ್ರೆ ಈಗ ಹೊಸ ಸುದ್ದಿ ಕೇಳಿ ಬರ್ತಿರೋದೇನಪ್ಪ ಅಂತ ಕೇಳಿದ್ರೆ, ಯಾಕೆ ಅಹಿಂದ ಬಣ ಈ ರೀತಿ ಈಗ ಸಿಡ್ದೇಳೋದಕ್ಕೆ ಕಾರಣ ಆಗಿದೆ? ಯಾಕೆ ಡಿನ್ನರ್ ಪಾಲಿಟಿಕ್ಸ್ ಅನಿವಾರ್ಯವಾಗಿದೆ? ಯಾಕೆ ಸಿದ್ದರಾಮಯ್ಯ ಟೀಮ್ ಈಗ ಅಖಾಡಕ್ಕೆ ಇಳಿತಿದೆ ಅಂತ ಕೇಳಿದ್ರೆ, ಜನವರಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಮಾರ್ಚಲ್ಲಿ ಬಜೆಟ್ ಇರೋದು, ಆದರೆ ಅದ್ರ ಒಳಗಡೆಯೇ ಮುಖ್ಯಮಂತ್ರಿ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಾಚರಣೆ ಶುರುವಾಗಿದೆಯಂತೆ. ಈ ಸಲ ವಿದೇಶದಿಂದ ಬರ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತಷ್ಟು ಅಗ್ರೆಸಿವ್ ಆಗಿ ಕುರ್ಚಿಗಾಗಿ ಹೋರಾಟ ಶುರು ಮಾಡಲಿದ್ದಾರೆ ಅನ್ನುವ ವಿಷಯ ಈಗ ಸಿಡಿದಿರೋದು. ಹೈಕಮಾಂಡ್ ಮೇಲೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕಿದ್ದಾರೆ. 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು, ಇನ್ನೇನು ಮಾರ್ಚ್ ಏಪ್ರಿಲ್ ಅಂದ್ರೆ 2 ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. 2+3 ಫಾರ್ಮುಲಾ ಅನ್ನೋದೇ ಆಗಿದ್ರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಂತಲ್ವಾ ಡಿ.ಕೆ. ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ದು. ಪರಮೇಶ್ವರ್ ಅವರೆಲ್ಲ ಸಿಟ್ಟು ಮಾಡ್ಕೊಂಡ್ರು, ಇವ್ರೇ ಹಂಚ್ಕೊಂಡ್ಬಿಟ್ರೆ ನಮ್ಗೇನು ಅಂತ. ಅದಾದ್ಮೇಲೂ ಡಿ.ಕೆ. ಡೋಂಟ್ ಕೇರ್ ಅಂತ ಏನಂದ್ರು, ಹೌದ್ರಿ ಮಾತುಕತೆ ಆಗಿದೆ, ಎಲ್ಲ ಇಲ್ಲಿ ಹೇಳಕ್ಕಾಗತ್ತಾ ಮೀಡಿಯಾ ಮುಂದೆ, ಎಲ್ರಿಗೂ ಹೇಳ್ಕೊಂಡ್ ಕೂರ್ಲಾ ಅಂತ ಹೇಳೋ ಮೂಲಕ ಆಗಿದ್ದ ಹೌದು, ಅದನ್ನ ನಾನು ಬಹಿರಂಗವಾಗಿ ಹೇಳೋದ್ರಲ್ಲಿ ತಪ್ಪೇನು ಅನ್ನೋದನ್ನ ನ್ಯಾಷನಲ್ ಟಿವಿ ಮೀಡಿಯಾ ಇಂಟರ್ವ್ಯೂದಲ್ಲೂ ಅವರು ಹೇಳ್ತಿದ್ದಾರೆ. ಇನ್ನು ವೇಟಿಂಗ್ ಲಿಸ್ಟಲ್ಲೆಲ್ಲ ಇಲ್ಲ, ನಾನು ಮುಗಿದಿದೆ, ಆ ಟೈಮು ಹತ್ರ ಬಂದಿದೆ ಅಂತ. ಕಲಾಪದಲ್ಲೂ ಕೂಡ ಹೇಳಿಬಿಟ್ರು ನನ್ನ ಜಾತಕದಲ್ಲಿ ಏನಿದೆ ಅಂತ. ಈಗ ಅವ್ರು ನಂಬುವಂತಹ ನೊಳವಿನಕೆರೆ ಸ್ವಾಮೀಜಿಯಿಂದಲೇ ಆಶೀರ್ವಚನ ಸಿಕ್ಕಿದೆ ಅಂತ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ ಕರ್ನಾಟಕ ಕಾಂಗ್ರೆಸ್ ಪೊಲಿಟಿಕಲ್ ಸರ್ಕಲ್ ಅಲ್ಲಿ. ಜಾನ್ವರಿಗೆ ಆಗಿಬಿಟ್ರೆ ಬಹಳ ಒಳ್ಳೆಯದು ಅನ್ನುವಂಥ ಒಂದು ಸೂಚನೆ ಬೇರೆ ಬೇರೆ ಕಡೆಯಿಂದ ಸಿಕ್ಕಿದೆಯಂತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅವ್ರು ನಂಬುವಂತಹ ಮೂಲಗಳಿಂದ ಈ ರೀತಿಯ ಸಂದೇಶ ಬಂದ ಮೇಲೆ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಡಿ.ಕೆ. ಅನ್ನೋದು ಈಗ ಸಿದ್ದು ಬಣದ ಕಣ್ಣು ಕೆಂಪು ಮಾಡಿರೋದು. ಹಾಗಾಗಿ ಶತಾಯಗತಾಯ ಡಿ.ಕೆ. ವೇಗಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿ ಈ ಮೀಟಿಂಗ್ಗಳಾಗ್ತಿದೆ. ಮುಂದಿನ ತಯಾರಿ ಏನು ಮಾಡಬೇಕು ಅಂತ. ಯಾಕಂದ್ರೆ ಈಗ ಮೊನ್ನೆ ಹಾಸನದಲ್ಲಿ ಒಂದು ಸ್ವಾಭಿಮಾನಿ ಸಮಾವೇಶ ಡಿಸೈನ್ ಆಗಿತ್ತು, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಆಗಿತ್ತು. ಬಟ್ ಅದರ ರೂಪುರೇಷೆಯನ್ನ ಬದಲಾಯಿಸ್ಬಿಟ್ರು. ಇದನ್ನ ಊಹೆ ಮಾಡಿಕೊಂಡು ಇರಲಿಲ್ಲ ಸಿದ್ದು ಬಣ. ಒಂದು ರೀತಿಯಲ್ಲಿ ಸಿದ್ದರಾಮೋತ್ಸವ ಆಗಬೇಕಿದು, ಸಿದ್ದರಾಮೋತ್ಸವ 2.0 ಅಂತ ಪ್ಲಾನ್ ಆಗಿತ್ತು. ಆದರೆ ಅದನ್ನು ಪಕ್ಷದ ಸಮಾವೇಶ ಮಾಡಿ ಏನು ಅಂದುಕೊಂಡಿದ್ರು ಆ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಯ್ತು. ಬಟ್ ಯಾರೂ ಮಾತಾಡೋಕ್ಕಾಗಲಿಲ್ಲ, ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ. ಪಕ್ಷದ ಹೆಸರಲ್ಲಿ ಮಾಡಿದ್ರೆ ಯಾರಾದರೂ ಅದಕ್ಕೆ ಚಕಾರ ಎತ್ತೋಕ್ಕಾಗತ್ತಾ? ಹಂಗಾಗ್ಬಿಡ್ತು. ಡಿ.ಕೆ. ಶಿವಕುಮಾರ್ ಅವರೇ ಸಾರಥ್ಯ ವಹಿಸ್ಕೊಳ್ಳೋಂಗೆ ಆಗ್ಬಿಡ್ತು. ಕಡೆಗೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದ, ಅವ್ರ ಕಡೆಯವರು ಪ್ಲಾನ್ ಮಾಡ್ಕೊಂಡಿದ್ದ ಈ ಸಮಾವೇಶಕ್ಕೆ ಅದನ್ನು ಓಪನ್ ಆಗಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರಲ್ಲ, ಮೂಡ ಈ ಒಂದು ಆರೋಪ ಎದುರಾದ ಸಂದರ್ಭದಲ್ಲಿ ಜನ ನಿಂತಿದ್ದಾರೆ ನಮ್ಮ ಪರವಾಗಿ, ಅವರಿಗೆಲ್ಲ ಧನ್ಯವಾದ ಅರ್ಪಿಸೋದಕ್ಕೆ ಇದು ಕಾರ್ಯಕ್ರಮ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರದ್ದೇ ಕಾರ್ಯಕ್ರಮ ಆಗಿತ್ತು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ರು, ಒಪ್ಕೊಂಡಂಗಾಯ್ತು ಅಲ್ಲಿಗೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಅದರ
ಡಿಸೈನೇ ಚೇಂಜ್ ಮಾಡಿಬಿಟ್ರು. ಈಗ ಅದಕ್ಕೆ ಸೆಡ್ ಹೊಡಿಬೇಕು ಅಂತ ದಾವಣಗೆರೆಯಲ್ಲಿ ಒಂದು ಕುರುಬ ಸಮಾವೇಶದ ರೀತಿಯಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ಹೆಸರಿಗಿದು 537ನೇ ಕನಕ ಜಯಂತಿ ಕಾರ್ಯಕ್ರಮ ಭರ್ಜರಿಯಾಗಿ ಹಿಂದುಳಿದ ಶೋಷಿತ ವರ್ಗಗಳ ಜನರನ್ನ ಸೇರಿಸೋದು ಸಿದ್ದರಾಮಯ್ಯ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಮಾಡ್ತಾ ಇರೋದು. ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್ ಅವರು, ಬೇರೆ ಬೇರೆ ಸಿದ್ದು ಆಪ್ತ ವಲಯದ ಮಿನಿಸ್ಟರ್ಗಳೆಲ್ಲ ಭಾಗಿಯಾಗ್ತಾರೆ. 1 ಲಕ್ಷದವರೆಗೂ ಜನ ಸೇರಿಸೋದಕ್ಕೆ ಪ್ಲಾನ್ ಆಗಿದೆ. ಅಲ್ಲಿ ಮಾಡೋದಕ್ಕೆ ಬಿಡ್ಲಿಲ್ವಲ್ಲ, ಅಂದ್ರೆ ಬೇರೆ ಸ್ವರೂಪದಲ್ಲಿ ಆಯ್ತಲ್ಲ, ಇಲ್ಲಾದ್ರೂ ಮಾಡಲೇಬೇಕು ಸಿದ್ದರಾಮಯ್ಯನವ್ರ ಶಕ್ತಿ ಪ್ರದರ್ಶನ ಅನ್ನೋ ರೀತಿ ಸೆಡ್ ಹೊಡೆಯೋದಕ್ಕೆ ಪ್ಲಾನ್ ಆಗಿದೆ. ಅದು ಹೆಂಗೆ ಇವರು ಹೆಸರಿಂದ ಹಿಡಿದು ಸ್ವರೂಪವನ್ನೇ ಬದಲಾಯಿಸ್ಬಿಟ್ರು. ನಮಗೇನು ತಾಕತ್ತಿಲ್ವ, ಮಾಡಿ ತೋರಿಸ್ತೀವಿ. ದಾವಣಗೆರೆಯಲ್ಲಿ ಅವತ್ತು ಸಿದ್ದರಾಮೋತ್ಸವ ದಾಖಲೆ ಬರೆಯೋ ರೀತಿಯಲ್ಲಿ ಆಗಿತ್ತಲ್ಲ, ಈಗ ಮತ್ತಲ್ಲೇ ಮಾಡ್ತೀವಿ ಅಂತ ಕನಕ ಜಯಂತಿಯ ಹೆಸರಲ್ಲಿ ಶಕ್ತಿ ಪ್ರದರ್ಶನ ರೆಡಿಯಾಗಿದೆ. ಇಲ್ಲೇನು ಮಾಡ್ತೀರಿ ನೋಡೋಣ, ಬನ್ನಿ ನೋಡೋಣ ಅನ್ನೋ ರೀತಿಯಲ್ಲಿ. ಆದರೆ DK ಶಿವಕುಮಾರ್ ಅವರು ಮಾತ್ರ ವಿದೇಶದಿಂದ ವಾಪಸ್ ಬರ್ತಾ ಇದ್ದ ಹಾಗೆ ಹೈಕಮಾಂಡ್ಗೆ ಆವತ್ತಾಗಿದ್ದ ಮಾತನ್ನ ನೆನಪಿಸಿ ಇಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲೇಬೇಕು ಅಂತ ಒತ್ತಡ ಶುರು ಮಾಡಲಿದ್ದಾರೆ. KPCC ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಿ ಅನ್ನುವ ಕೂಗು ಅವ್ರಿಗೆ ಒಂದು ರೀತಿಯಲ್ಲಿ ಅನುಕೂಲವೇ. ಈ ಕುರ್ಚಿ ಬಿಟ್ಟುಕೊಡ್ತೀನಿ, ಆಯ್ತು, DCM ಮಂತ್ರಿಗಿರಿ ಇದೆ, KPCC ಅಧ್ಯಕ್ಷರಾಗಿದ್ದೀರಿ, ಬೇಡ, ಅದು ಯಾವುದು ಬೇಡ, ನಿಮ್ಮವ್ರಿಗೆ ಕೊಟ್ಕೊಳ್ಳಿ, ನನಗೆ CM ಕುರ್ಚಿ ಬಿಟ್ಟು ಬಿಡಿ, ಅಷ್ಟೇ ಅವ್ರ ಡಿಮ್ಯಾಂಡು. ಸೊ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಯತ್ನ ಅವರ CM ಕುರ್ಚಿ ಟಾರ್ಗೆಟ್ಗೆ ಬಾಗಿಲನ್ನು ಓಪನ್ ಮಾಡುತ್ತೆ ಅನ್ನೋದು DK ಕ್ಯಾಂಪ್ನ ಮಾತು. ಅಹಿಂದ ಮೀಟಿಂಗ್ ಆಗ್ತಿದ್ದಂಗೆ ವಿದೇಶದಲ್ಲಿ ಇದ್ದುಕೊಂಡೇ ಕೌಂಟರ್ ಕೊಟ್ಟರು DK. ಅಲ್ಲಿ ಚಲುವರಾಯಸ್ವಾಮಿ ಅವರ ಸರ್ಕಾರಿ ನಿವಾಸದಲ್ಲಿ DK ಕ್ಯಾಂಪ್ನ ಶಾಸಕರುಗಳು, ಮಾಜಿ ಶಾಸಕರು, MLCಗಳೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಒಕ್ಕಲಿಗ ನಾಯಕರು, ಹಳೆ ಮೈಸೂರು ಭಾಗದ ನಾಯಕರೆಲ್ಲ ಸೇರುವ ಮೂಲಕ ಅಹಿಂದ ಮೀಟಿಂಗ್ಗೆ ಅಲ್ಲೇ ಆ ಕ್ಷಣವೇ ಠಕ್ಕರ್. ಸೊ ಎ ಟು ಪಾಲಿಟಿಕ್ಸ್ ಜೋರಾಗಿದೆ. ಯಾವ ಕಾರಣಕ್ಕೂ ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನುವ ಮೆಸೇಜ್ ಅನ್ನ ಕ್ಲಿಯರ್ ಆಗಿ ರವಾನಿಸಿದ್ದಾರೆ DK. ಹಾಗಾಗಿ ಈಗ ಸಿಡಿದೆದ್ದಿದೆ ಸಿದ್ದು ಬಣ. ಅದೇನು ಮಾಡ್ತಾರೋ ನೋಡೇ ಬಿಡೋಣ, ಈಗ ಆಟ ನಮ್ಮದು ಶುರು ಆಗಿದೆ ಅನ್ನೋ ರೀತಿಯಲ್ಲಿ. ಸೊ ಈ ಸಂಕ್ರಾಂತಿ ಹೊತ್ತಿಗೆ ಕೈಪಾಳ್ಯದಲ್ಲಿ ಮಹಾಕ್ರಾಂತಿಯ ಸುಳಿವು ಒಂದು ಕಡೆ BJPಯಲ್ಲಿ ಹೊತ್ತು ಉರಿತಿದೆ. ವಿಜೇಂದ್ರ ಕೆಳಗಿಳಿಸಲೇಬೇಕು ಅನ್ನುವಂಥ ಶತಪ್ರಯತ್ನ ಬೊಮ್ಮಾಯಿಯವರು ಮತ್ತು ಶೋಭಾ ಕರಂದ್ಲಾಜೆ ಹೆಸರನ್ನು ತೇಲಿ ಬಿಡೋ ಮೂಲಕ ಒತ್ತಡದ ಮೇಲೆ ಒತ್ತಡ ಬರ್ತಿದೆ. ಆ ಕಡೆಯಿಂದ ಮೋದಿಯವ್ರನ್ನೇ ಭೇಟಿಯಾಗಿ ಕೌಂಟರ್ ಕೊಡೋ ಪ್ರಯತ್ನ ಆಗ್ತಿದೆ. ಈ ನಡುವೆ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಬೆಳವಣಿಗೆ. ಸೊ ಜನವರಿ ಮುಗಿಯೋದ್ರ ಒಳಗಡೆ ರಾಜ್ಯ ರಾಜಕಾರಣದಲ್ಲಿಯೇ ಹೊಸ ಗಾಳಿ ಬೀಸುವಂಥ ಲಕ್ಷಣ ಕಂಡು ಬರ್ತಿದೆ. ನೋಡೋಣ. 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯನವರಾದ್ರೆ ಈ ಸಲದ ಬಜೆಟ್ಟು ಮಂಡಿಸೋಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ DK ಸ್ಕೆಚ್ ಹಾಕೊಂಡಿರುವ ಸುದ್ದಿ ಈಗ ಸದ್ದು ಮಾಡ್ತಿರೋದು ಕೈಪಾಳ್ಯದಿಂದಲೇ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.